ಹಾಯ್ ಎಲ್ರಿಗೂ ನಮಸ್ಕಾರಗಳು. ಒಂದು 7-8 ವರ್ಷದ ಹಿಂದೆ ಒಂದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ರಾತ್ರೋರಾತ್ರಿ ನ್ಯಾಷನಲ್ ಕ್ರಶ್ ಆಗಿ ಗೂಗಲ್ ತುಂಬ ಇವರದೇ ಹುಡುಕಾಟ ಅಂತ ಒಂದು ಸಮಯ ಇತ್ತು. ಅಮ್ಮಂತರಲ್ಲಿ ಅಷ್ಟು ಬೇಗನೆ ಕೂಡ ಒಂದು ಲವ್ ಅನ್ನೋ ಒಂದು ಬಲೆಗೂ ಕೂಡ ಅವರು ಬಿದ್ದರು. ಅದು ಅವರಿಗೆ ಅಷ್ಟು ಮೆಚುರಿಟಿ ಇತ್ತು, ಅಥವಾ ಒಬ್ಬ ಡೈರೆಕ್ಟ್ರ್ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಒಬ್ಬರು ಪ್ರೊಡ್ಯೂಸರ್ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಚಿಕ್ಕ ವಯಸ್ಸಲ್ಲಿ ಆಕರ್ಷಿತರಾದರೂ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಎಷ್ಟು ಬೇಗನೆ ಲವ್ ಆಗಿತ್ತೋ ಅಷ್ಟು ಬೇಗನೆ ಕೂಡ ಅದು ಆ ಎಂಗೇಜ್ಮೆಂಟ್ ಆಗಿನೂ ಅದು ಮುರಿದೋಯ್ತು. ಆದರೆ ಅಲ್ಲಿಂದ ಇವರು ಅಪಮಾನಕ್ಕೆ ಈಡಾಗ್ತಾ ಹೋದರು. ಟ್ರೋಲು, ಬೈಗಳಿನ ಸುರಿಮಳೆ. ಯಾವುದೇ ಒಂದು ತಪ್ಪು ನಡೀಲಿಕ್ಕೆ ಖಂಡಿತವಾಗಿ ಎರಡು ಕಡೆ ಜನರು ಕೂಡ ಕಾರಣಕರ್ತರಾಗಿರ್ತಾರಲ್ವ. ಆದರೆ ಇವರಿಗೆ ಒಬ್ಬರಿಗೆ ಸಾಕಷ್ಟು ಅವಮಾನಗಳು, ಸಾಕಷ್ಟು ಬೈಗಳು, ಟ್ರೋಲ್ ಅಂದರೆ ಲೆಕ್ಕಕ್ಕಿಲ್ಲ. ಆದರೆ ತುಟಿ ಪಿಟಿಕ್ಕನ್ನಿಲ್ಲ ನಮ್ಮ ರಶ್ಮಿಕಾ ಅವರು. ಯಾಕಂದರೆ ಅವರ ಮುಂದೆ ದೊಡ್ಡದಾದೊಂದು ಕನಸಿತ್ತು, ದೊಡ್ಡದಾದೊಂದು ಭವಿಷ್ಯ ಇತ್ತು. ಅವರಿಗೆ ಸಿನಿಮಾ ಅಂದರೆ ಒಂದು ಪ್ಯಾಷನ್ ಆಗಿತ್ತು, ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು. ಯಾಕಂದರೆ ಅಭಿಮಾನಿಗಳ ಹತ್ರ ಅವರು ವೈರತ್ವ ಕಟ್ಟಿಕೊಳ್ಳಿಕ್ಕೆ ಅವರು ರೆಡಿ ಇರಲಿಲ್ಲ. ಹಾಗೆ ಟ್ರೋಲ್ ಮಾಡ್ತಾ ಇಲ್ಲಿವರೆಗೆ ಮಾಡಿದರು. ಅಂದರೆ ಒಂದು ಲಾಸ್ಟ್ 1 ಮಂತ್ ಬ್ಯಾಕ್ವರೆಗೆ ಅವರನ್ನು ಟ್ರೋಲ್ ಮಾಡ್ತಾನೇ ಹೋದರು. ಆದರೆ ಇದನ್ನೆಲ್ಲ ಸಹಿಸಿ ಕೊನೆಗೆ ಅವರು ಸಿಡಿದೆದ್ದು ನಿಂತರು. ಯಾಕೆಂದರೆ ಹಳೆಯ ವೀಡಿಯೋನ ಈಗ ಪೋಸ್ಟ್ ಮಾಡೋದು, ಅದಕ್ಕಿಂತ ಮೊದಲು ಇವರ ಮದುವೆ ಅಂದಾಗ ನಮ್ಮ ದೇವರಕೊಂಡವರ ಕೆಲವು ಫೋಟೋಗಳನ್ನು ವೈರಲ್ ಮಾಡಿದರು. ಹೀಗೆ ನಾನಾ ಕಾಟಗಳನ್ನು ನಮ್ಮ ರಶ್ಮಿಕಾ ಅವ್ರಿಗೆ ಕೊಟ್ಟರು. ಅವ್ರು ಎಷ್ಟೊಳ್ಳೆ ಹುಡುಗಿ ಅಂದರೆ ನಿಜವಾಗ್ಲೂ ಅವರು ಅದನ್ನು ಎಲ್ಲವನ್ನು ತಮ್ಮ ಒಂದು ಕೆರಿಯರಿಗೋಸ್ಕರ ಸಹಿಸ್ಕೊಂಡು ಹೋದರು. ಅದು ಅವರು ಯಾವ ರೀತಿಯಲ್ಲಿ ತಪ್ಪು ನಡೀತೋ ಗೊತ್ತಿಲ್ಲ. 21ನೇ ವಯಸ್ಸಲ್ಲಿ ಅವರು ಹೇಗೆ ರಕ್ಷಿತಾ ಶೆಟ್ಟಿಯವ್ರನ್ನ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ರು ಅದು ನಮಗಂತೂ ಗೊತ್ತಿಲ್ಲ. ಆದರೆ ಎಂಗೇಜ್ಮೆಂಟ್ ಮುರಿಯಲಿಕ್ಕೆ ಖಂಡಿತವಾಗಿ ಇಬ್ಬರು ಕಾರಣಕರ್ತರು. ಯಾಕೆಂದರೆ ರಕ್ಷಿತಾ ಶೆಟ್ಟಿಯವರಿಗೆ ಅವರ ಅಭಿನಯ ಮಾಡೋದು ಇಷ್ಟ ಇಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚಿನ ಜನರೇ ಹಾಗೆ. ಅವರಿಗೆ ಹೆಂಗಸರಿಗೆ ಹೊರಗಡೆ ಹೋಗಿ ದುಡಿಯೋದಾಗಲಿ, ಅವರ ಕೈಗೆ ಪವರ್ ಹೋಗೋದು, ಅದು ಹೆಚ್ಚಿನ ಜನಗಳು ಇಷ್ಟಪಡೋದಿಲ್ಲ. ಇದು ನಾನು ಹೇಳಿದ ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಅವರು ದೊಡ್ಡವರು, ನಾನೊಂದು ಚಿಕ್ಕವಳು. ಆದರೆ ನನ್ನ ಜೀವನವೂ ಹೊರಗಡೆ ಕೆಲಸಕ್ಕೆ ಹೋಗೋದು ಇವತ್ತಿನವರೆಗೆ ಕೈ ಚಾಚುವಂಥ ಪರಿಸ್ಥಿತಿ ಕೂಡ ಆಗಿದೆ. ಹಾಗಾಗಿ ನಾನು ಹೇಳೋದು, ಆ ಕಡೆಯವರಿಗೆ ಸ್ವಲ್ಪ ಈ ಥರ ಅವರವರ ಹೆಂಗಸರು ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಆಗೋದಿಲ್ಲ, ಹೆಂಗಸರ ಕೈಗೆ ಪವರ್ ಹೋಗೋದು ಇಷ್ಟ ಆಗೋದಿಲ್ಲ. ಹಾಗೆ ಒಂದು ಸಿನಿಮಾ ಪ್ರೊಡ್ಯೂಸರ್ಗೆ, ಸಿನಿಮಾ ನಿರ್ದೇಶಕರಿಗೆ ಗೊತ್ತಲ್ವ, ಒಂದು ಸಿನಿಮಾದ ಕ್ಯಾಮರಾದ ಮುಂದೆ ಒಂದು ಕಿಸ್ ಕೊಡೋದು ಅದೊಂದು ಅಭಿನಯ ಅಂತ ಗೊತ್ತಿದ್ದ ಮೇಲೂ ಅದನ್ನು ಅವರು ಸೀರಿಯಸ್ ಆಗಿ ತಗೊಂಡು ಇವರನ್ನು ನಂತರ ಸಿನಿಮಾಕ್ಕೆ ಹೋಗಬಾರ್ದನ್ನುವ ತಾಕೀತು ಮಾಡಿದ್ದು ಕೂಡ ನಿಜ. ಅವರ ಮನೆಯವರ ಕಡೆಯಿಂದಲೂ ಕೂಡ ಒತ್ತಡ ಇತ್ತು. ಚಿಕ್ಕ ಪುಟ್ಟ ಹುಡುಗಿ, 20-21 ವಯಸ್ಸಂದರೆ ಚಿಕ್ಕ ಹುಡುಗಿ. ಅದು ಹೋಯಿತು, ಎಂಗೇಜ್ಮೆಂಟ್ ಕಟ್ಟಾಗಿ ಹೋಯಿತು. ನಂತರ ಇಲ್ಲಿ ಅವರು ಜೀವನದಲ್ಲಿ ಅವರವರಿಗೆ ಏನು ಬೇಕಾದರೂ ಆಯ್ಕೆ ಮಾಡುವಂತಹ ಒಂದು ಸ್ವಾತಂತ್ರ್ಯ ಇದೆ ಅಲ್ವ. ಅವರು ಮದುವೆ ಆಗಿ ಮೋಸ ಮಾಡಿಲ್ಲ. ಅವರು ಎಂಗೇಜ್ಮೆಂಟ್ ಆಗಿದ್ದು ನಿಜ. ಖಂಡಿತವಾಗಿ ಈ ಮದುವೆ ಆಗಿದ್ರೂ ಈ ಮದುವೆ ಮುಂದುವರಿತಾ ಇರಲಿಲ್ಲ. ಹಾಗಾಗಿ ಅದು ಎಂಗೇಜ್ಮೆಂಟಲ್ಲಿ ಅದು ಕೊನೆಗೊಂಡಿದ್ದು ಒಳ್ಳೆಯದಾಯಿತು. ಯಾಕಂದರೆ ಅವರು ಕೆರಿಯರ್, ಒಂದು ಕೆರಿಯರ್ ಮೇಲೆ ಅವರು ಕಾಲಿಟ್ಟ ತಕ್ಷಣ ಅದನ್ನು ಬಿಟ್ಟು ಹೋಗಿ ಒಂದು ಗೃಹಿಣಿ ಆಗಬೇಕಂದ್ರೆ ಕಷ್ಟ. ಅಥವಾ ಅವರು ಕಲಿತ ಬೇರೆ ಬೇರೆ ವಿದ್ಯೆ ಇತ್ತು, ಅವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಿಡ್ತಾಯಿದ್ರೋ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ರಶ್ಮಿಕನ ಆಯ್ಕೆ ಸರಿಯಾಗಿತ್ತು. ಆದರೆ ಎಲ್ಲ ಟ್ರೋಲಿಗೆ, ಎಲ್ಲ ಅವರ ಭಾಷೆ ಸರಿಯಾಗಿ ಕನ್ನಡ ಮಾತಾಡೋದಿಲ್ಲ, ಇದಕ್ಕೆಲ್ಲ ಸಹಿಸ್ಕೊಂಡು ಎಷ್ಟೇ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ಅವರು ಸಹಿಸ್ಕೊಂಡು ಹೋದರು. ಅವರ ಮನೆಯವರು ಸಹಿಸ್ಕೊಂಡು ಹೋದರು. ಅವ್ರನ್ನ ಮೆಚ್ಚಬೇಕಾಗಿರೋದು ಗೊತ್ತಾ. ಹಾಗೆ ನಿಂತು ಅವರು ಒಳ್ಳೆ ಒಬ್ಬ ಹುಡುಗನ ಮದುವೆ ಆದರು. ಆದರೆ ನಾನೀಗ ಕೇಳೋದು, ಇವತ್ತು ಒಂದು ಮನೆಯ ಸೊಸೆ, ಒಬ್ಬನ ಹೆಂಡತಿ ಅನ್ನೋದನ್ನು ಬಿಡಿ, ಅವರಿಗೆ ಸಾಮಾಜಿಕ ಜಾಲತಾಣ, ಈ ಸಿನಿಮಾ ರಂಗ, ತೆರೆ ಹಿಂದೆ ತೆರೆಯ ಮುಂದೆ ಎಲ್ಲ ಗೊತ್ತು. ಆದರೆ ಅವರ ಒಂದು ಈ ದೇವರಕೊಂಡವರನ್ನು ಹೆತ್ತವರು ಅಂತ ಇದ್ದಾರಲ್ವ, ಒಂದು ಅತ್ತೆ ಮನೆಯವರು ಅಂದಾಗ ಅದು ಯಾವುದೇ ಎಂಥ ದೊಡ್ಡವರಿಗೆ ಆಗಲಿ, ಎಂಥ ಚಿಕ್ಕ ದುಡ್ಡಿಲ್ಲದವರಿಗೆ ಆಗಲಿ, ಅತ್ತೆ ಮನೆ ಅಂದಾಗ ಅದಕ್ಕೆ ಬೇರೆಯೇ ಒಂದು ಲೆವೆಲ್ ಇರುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಅವರನ್ನು ಟ್ರೋಲ್ ಮಾಡೋದು ಬಿಟ್ಟಿಲ್ಲ. ಅಂದರೆ ಅವರು ಇನ್ನೊಬ್ಬರ ಮನೆಯ ಸೊಸೆ. ಅದಲ್ಲದೆ ಅವರಿಗೆ ಆ ಒಂದು ಕುಟುಂಬದ ಜೊತೆ
ಎಷ್ಟು ಮುಜುಗರ ಆಗಿರ್ಬೋದು ಆ ಕುಟುಂಬದ ಮುಂದೆ. ಇನ್ನೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನೂ ರಕ್ಷಿತ್ ಶೆಟ್ಟಿಯವರ ಹಳೆ ವೀಡಿಯೋನೆಲ್ಲ ತೆಗೆದು, ಅವರ ಅಮ್ಮ ಮಾತಾಡಿದ್ದನ್ನೆಲ್ಲ ತೆಗೆದು ಹೊರಗಡೆ ತರ್ತಾ ಇದ್ದಾರೆ. ಅಂದರೆ ಇದು ಬಹಳ ಅನ್ಯಾಯದಂಥ ವಿಷಯ. ಯಾಕಂದರೆ ಒಂದು ಹೆಣ್ಣು ಮಗಳು, ಇನ್ನೂ ಎಷ್ಟೇ ಬಡವರಾಗಲಿ, ಶ್ರೀಮಂತರಾಗಲಿ, ಸೆಲೆಬ್ರಿಟಿ ಆಗಲಿ, ನಮ್ಮಂಥ ಸಾಧಾರಣ ಆಗಲಿ, ಎಲ್ಲರಿಗೂ ಅವ್ರದ್ದಾದ ಸ್ವಾತಂತ್ರ್ಯ ಇದೆ, ಅವರಿಗೆ ಆದ ಒಂದು ಬದುಕಿದೆ. ಅದನ್ನೆಲ್ಲ ಬಿಟ್ಟು ಹೀಗೆ ಸದಾ ಟ್ರೋಲ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ಅದೊಂದು ನಮ್ಮೊಂದು ಕರ್ನಾಟಕಕ್ಕೆ ಬಹಳ ನಾಚಿಕೆಗೇಡಿನ ವಿಷಯ. ಅದಲ್ಲದೆ ಯಾವತ್ತೂ ರಕ್ಷಿತ್ ಶೆಟ್ಟಿಯವರು ಅಪ್ಪಿತಪ್ಪಿ ರಶ್ಮಿಕಾ ಅವರನ್ನು ಏನೂ ಬೈದಿರಲ್ಲ. ಅವರಿಗೆ ಗೊತ್ತು ಅವಳ ವಯಸ್ಸು, ಇವರ ವಯಸ್ಸು, ಇವರು ಮಾಡಿದ ತಪ್ಪು, ಅವಳು ಸಿನಿಮಾ ಬಿಡಲಿಕ್ಕೆ ತಯಾರಿಲ್ಲ, ಹೀಗೆಲ್ಲ ವಿಷಯಗಳೆಲ್ಲ ಗೊತ್ತಿರೋದಕ್ಕೆ ಅವರು ಎರಡೂ ಕಡೆಯವರು ಮೌನವಾಗಿಯೇ ಇದ್ದರು. ಆದರೆ ಜನಗಳು ಮದುವೆ ಆದಮೇಲೂ ಬಿಡ್ತಾ ಇಲ್ಲ ನೋಡಿ. ಒಂದು ಇಷ್ಟು ದೊಡ್ಡ ಒಂದು ತಪ್ಪು ನಡೆದ್ರು, ಈಗ ಎಂಗೇಜ್ಮೆಂಟ್ ಆಗಿ ಅದು ನಿಂತು ಹೋಗೋದಂದರೆ ದೊಡ್ಡ ತಪ್ಪೆ. ಆದರೆ ಎಲ್ಲೂ ಯಾರೂ ರಕ್ಷಿತ್ ಶೆಟ್ಟಿಯವ್ರನ್ನ ಒಂದೇ ಒಂದು ಮಾತು ಹೇಳಿಲ್ಲ. ಯಾಕೆ ಹೇಳಿ? ಆದರೆ ಗಂಡಸರು ತಪ್ಪು ಮಾಡೋದಿಲ್ಲ ಅಂತ ಲೆಕ್ಕನ? ಇವತ್ತು ಅವರಿಗೆ ಒಳ್ಳೆ ಭವಿಷ್ಯ ಸಿಕ್ಕಿದೆ. ಅಲ್ಲಾದರೂ ಸುಖವಾಗಿ ಬದುಕಲಿಕ್ಕೆ ಬಿಡಿ, ಅವರನ್ನು ಟ್ರೋಲ್ ಮಾಡೋದು ಬಿಟ್ಟು ಬಿಡಿ. ಎಲ್ರಿಗೂ ಕೂಡ ಒಂದು ಮನಸ್ಸಿದೆ. ಈಗ ರಶ್ಮಿಕಾ ಅವರ ತಂದೆ ಕೂಡ ಉದ್ಯಮಿ, ಅವರಿಗೂ ಮುಖ ಎತ್ಕೊಂಡು ಹೊರಗಡೆ ಓಡಾಡಬೇಕು. ಅವರ ತಾಯಿ ಕೂಡ ಒಂದು 4 ಜನರ ಮಧ್ಯೆ, ಅದು ಕೊಡಗಿನ ಜನ ಅಂದರೆ ದೊಡ್ಡ ಕೂಡು ಕುಟುಂಬ ಆಗಿರುತ್ತೆ, ಅವರಿಗೂ 4 ಜನ ಸೇರಿದಲ್ಲಿ ನಡಿಬೇಕು. ಆ ಪುಟ್ಟ ತಂಗಿಗೆ ಶಾಲೆಗೆ ಹೋಗಬೇಕು. ಅದಲ್ಲದೆ ದೇವರು ಕಂಡವರ ಮನೆಯವರಿಗೂ ಕೂಡ 4 ಜನ ಸೇರಿದಲ್ಲಿ ಹೋಗಬೇಕಾಗಿರುತ್ತೆ. ಹಾಗಾಗಿ ಈ ಟ್ರೋಲ್ನ ಇನ್ನಾದರೂ ಬಿಡಲಿಕ್ಕೆ ಸಾಧ್ಯ ಇಲ್ವೇ ಅಂತ ನಾನು ಕೇಳೋದು. ಅದಕ್ಕಾಗಿ ಈಗ ರಶ್ಮಿಕಾ ಅವರೇ ಮುಂದೆ ಬಂದು, ಮುಂದೆ ಯಾರು ಈ ರೀತಿ ಟ್ರೋಲ್ ಮಾಡ್ತಾರೆ ಅವರನ್ನು ಖಂಡಿತವಾಗಿ ಅವರು ಜೈಲಿಗೆ ಹಾಕಿಸೋದಂತೂ ನಿಜ. ಯಾಕಂದರೆ ಅವರು ಸಹಿಸಿ ಒಬ್ಬರು ತಾಳಿ ಕಟ್ಟುವವರೆಗೆ ಅವರೆಲ್ಲವನ್ನು ಸಹಿಸ್ಕೊಂಡ್ರು. ಈಗ ಅವರು ಸಹಿಸಲಿಕ್ಕೆ ರೆಡಿ ಇಲ್ಲ. ಅವರ ತಾಳ್ಮೆ ಮುಗ್ದು ಹೋಗಿದೆ. ಯಾಕಂದರೆ ಅವರ ಬದುಕಲ್ಲಿ ಇನ್ನೂ ಕೂಡ ಅವರ ಒಂದು ಏನು ದುಡಿಮೆ, ಒಂದು ಫಲ ಇನ್ನೂ ಕೂಡ ದೊಡ್ಡದಾಗಿರುತ್ತೆ. ಈಗಲೇ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡುವ ಹುಡುಗಿ ಅಂತ ಸಾಬೀತಾದರೆ ಇನ್ನೂ ಅವರು ಹೆಚ್ಚಿನ ಕೆಲಸ ಕೂಡ ಅವರಿಗೆ ಬರಲಿಕ್ಕಿದೆ. ಅವರಿಗೆ ಯಾವಾಗಲೂ ಮದುವೆ ಆದ್ರೂ ಕೆಲಸ ನಿಂತು ಹೋಗಲ್ಲ. ಯಾಕಂದರೆ ಅವರು ಕೂಡ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರಿಗೆ ಸುಮ್ಮನೆ ಬಂದು ತಂದುಕೊಟ್ಟ ದುಡ್ಡಲ್ಲ ಅದು. ಒಂದು ಸಿನಿಮಾ ರಂಗ ಅಂದರೆ ತೆರೆ ಹಿಂದೆ ಹಗಲು ರಾತ್ರಿ ಶ್ರಮಪಟ್ಟು ಯಾವ ಒಂದು ಸೀನ್ ಕೂಡ ಒಂದು ಟೇಕಲ್ಲಿ ಓಕೆ ಆಗೋದಿಲ್ಲ. ಒಂದಷ್ಟು ಟೇಕ್ ತಗೊಂಡು ಅವರನ್ನು ನೋಡಿಕೊಂಡು, ಎಲ್ಲಿ ಸಮಯ ಸಿಕ್ತು ಅಲ್ಲೆಲ್ಲ ನಿದ್ದೆ ಮಾಡಿಕೊಂಡು ಎಷ್ಟು ಕಷ್ಟಪಡ್ತಾರೆ. ಈಗ ವಯಸ್ಸಿದೆ, ದುಡಿಯುವಂಥ ಸಮಯ ಅಂತ ಮತ್ತು ಅವರನ್ನು ಹೊರಗಡೆಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದು ಅವರಿಗೆ ಬಹಳ ಇಷ್ಟ. ಹೀಗಿರುವಾಗ ಇನ್ನಾದರೂ ಟ್ರೋಲ್ ಮಾಡೋದು ಬಿಟ್ಟುಬಿಡಿ. ಸುಮ್ಮನೆ ಯಾಕೆ ನಿಮ್ಮ ಮೇಲೆ ನೀವು ಒಂದು ಪೊಲೀಸ್ ಸ್ಟೇಷನ್ನು, ಕೇಸು ಇದನ್ನೆಲ್ಲ ಎಳ್ಕೊಂಡಾಗ್ತೀರ. ಎಲ್ಲಾದರೂ ಸುಖವಾಗಿ ಬದುಕಲಿಕ್ಕೆ ಬಿಡಿ ಅವರನ್ನು ನಾವೆಲ್ಲ ಮುಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇದುವರೆಗೆ ಒಂದು 9 ವರ್ಷ ಅವರನ್ನು ಟ್ರೋಲ್ ಮಾಡಿದಾಗ ಒಂದೇ ಒಂದು ಮಾತು ಕೂಡ ಅವರು ಮಾತಾಡಿಲ್ಲ ಅಂದರೆ ನಮ್ಮ ರಶ್ಮಿಕಾ ಅವರು ಎಷ್ಟು ಗ್ರೇಟ್ ನೋಡಿ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಮನೆ ಸಿಕ್ಕಿದೆ, ಒಳ್ಳೆಯ ಸಂಬಂಧ ಸಿಕ್ಕಿದೆ. ನಮ್ಮ ಕನ್ನಡದ ಹುಡುಗಿ ಅಲ್ವ, ಎಷ್ಟಾದರೂ ಅವರು ಏನೇ ಭಾಷೆ ಮಾತಾಡಲಿ ಅವರು ನಮ್ಮ ಕನ್ನಡದ ಮಣ್ಣಿನ ಹುಡುಗಿ. ಅದೂ ಅಲ್ಲದೆ ಕರ್ನಾಟಕದ ಕಾಶ್ಮೀರದ ಹುಡುಗಿಯವರು. ಹಾಗಾಗಿ ಅವರಿಗೆ ನಾವೆಲ್ಲ ಹಾರೈಸಬೇಕು. ಯಾಕಂದರೆ ಅವರಿಗೆ ಒಂದು ದುಡಿಯೋ ಒಂದು ಹೊಮ್ಮನಸ್ಸು. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದವರು ಇಲ್ವ? ಎಷ್ಟೆಷ್ಟು ನಮ್ಮ ಹಿಂದಿನ ನಟಿಯವರೆಲ್ಲ 2-3 ಮದುವೆ ಆದವರಿದ್ದಾರೆ. 2 ಮದುವೆಯನ್ನು ರಿಜೆಕ್ಟ್ ಮಾಡಿ ಮದುವೆ ಆದಮೇಲೆ ಅವರನ್ನು ಬಿಟ್ಟು ಹೋದವರಿದ್ದಾರೆ. ಅದಕ್ಕಿಂತ ದೊಡ್ಡ ತಪ್ಪು ರಶ್ಮಿಕಾ ಮಾಡಿದ್ದಾರೆ? ಖಂಡಿತ ಅಲ್ಲ. ಯಾಕೆಂದರೆ ಅವರ ಕೆರಿಯರಿಗೆ ಯಾವಾಗ ಏಟು ಬೀಳುತ್ತೆ ಅಂತ ಅವರಿಗೆ ಗೊತ್ತಾದಾಗ ಆ ಮದುವೆ ಅಥವಾ ಎಂಗೇಜ್ಮೆಂಟೇ ಆದಮೇಲೆ ಆ ಮದುವೆಯಿಂದ ದೂರ ನಿಂತರು. ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದರೆ ದುಡ್ಡು. ನಾವು ಹೇಳ್ಬೋದು ದುಡ್ಡು ಯಾಕೆ ಅಂತ. ಖಂಡಿತವಾಗಿ ದುಡ್ಡು ಅಂದರೆ ನಮ್ಮ ಸುತ್ತಲಿರುವ ಭದ್ರವಾದ ಕೋಟೆ. ದುಡ್ಡು ಹೊಂದಿದರೆ ಎಂತಹ ಒಂದು ಕಠಿಣ ಸಮಯದಲ್ಲೂ ನಾವು ಬದುಕಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನೊಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ದುಡ್ಡು ಜನರಿಗೆ ಮುಖ್ಯವಾಗಿರೋದು ದುಡ್ಡು, ನಂತರದಲ್ಲಿ ಎಲ್ಲವೂ. ಅಷ್ಟು ಚಿಕ್ಕ ವಯಸ್ಸಿಗೆ ಒಂದಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದಾಗ ಅದನ್ನು ಬಿಟ್ಟು ಒಂದು ಗೃಹಿಣಿಯಾಗಿ ಕೂತ್ಕೊಳ್ಬೇಕಂದ್ರೆ ಅದು ಖಂಡಿತ ಸಾಧ್ಯವೇ ಇಲ್ಲ. ಹಾಗಾಗಿ ತಾನು ಮಾಡದ ತಪ್ಪಿಗೆ ಒಂದಷ್ಟು ಟ್ರೋಲ್ ಆಗಿ, ಅವರು ಎಷ್ಟು ಟ್ರೋಲ್ ಮಾಡಿದರು, ಅದೆಷ್ಟು ಅವರು
ಬೆಳೀತಾ ಹೋದರು. ಯಾಕಂದರೆ ಅವರ ಫೋಕಸ್ ಎಲ್ಲ ಅವರ ಬೆಳವಣಿಗೆ ಮತ್ತು ಅವರ ಕನಸಿನ ಮೇಲೆ ಇತ್ತು. ಈ ಟ್ರೋಲಿಗೆಲ್ಲ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಅವರೊಂದು ಮನೆಯ ಸೊಸೆ ಆಗಿದ್ದಾರೆ. ಹಾಗಾಗಿ ಅವರಿಗೂ ಒಂದು ಸೊಸೆ ಅಂದಮೇಲೆ ಒಂದು ಆ ಕುಟುಂಬದ ಯಾವುದೇ ಒಂದು ಫಂಕ್ಷನ್ಸ್ ಇದ್ದರೆ ಅವರು ಕೂಡ ಸೇರಬೇಕು. ಆಗ ಮುಜುಗರ ಆಗೋದಂತೂ ನಿಜ. ಇವತ್ತು ನಮಗೆ ಯಾವುದೇ ಭಾಷೆಯಲ್ಲಿ ಟ್ರೋಲ್ ಮಾಡಿದರೆ ಅದನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ನಮಗೆ ಕೇಳ್ಬೋದು, ಓದ್ಬೋದು, ಎಲ್ಲ ಇದೆ. ಹಾಗಾಗಿ ಅವರಿಗೆ ತೀರಾ ಸಹಿಸಲಿಕ್ಕೆ ಆಗದಾಗ ಅವರು ಅದನ್ನೆಲ್ಲವನ್ನು ಮೆಟ್ಟಿ ಇವಾಗ ಹೊರಗಡೆ ಧೈರ್ಯವಾಗಿ ನಿಂತಿದ್ದಾರೆ. ಇನ್ನು ಮೇಲೆ ನನ್ನನ್ನು ಯಾರಾದರೂ ಟ್ರೋಲ್ ಮಾಡಿದರೆ ಖಂಡಿತ ಅವರಿಗೆ ಶಿಕ್ಷೆ ಆಗಲಿಕ್ಕಿದೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೊಂದು ಕರ್ನಾಟಕದ ಒಂದು ಸುಂದರಿ ಅದ್ಭುತ ಟ್ಯಾಲೆಂಟ್ ಇರೋ ಹೆಣ್ಣು ಮಗಳನ್ನು ಬಿಡಿ, ಅವರ ಪಾಡಿಗೆ ಅವರು ಬದುಕಲಿ. ಯಾಕೆಂದರೆ ನಮ್ಮಂಥ ಸಾಧಾರಣದವರಿಗೆ ಅವರನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವರು ಕೋಟಿಗಿದ್ದಾರೆ. ಅದಲ್ಲದೆ ಒಂದು ಒಳ್ಳೆ ತೆಲುಗಿನ ನಾಯಕನ ಮಡದಿಯಾಗಿದ್ದಾರೆ. ಅದಲ್ಲದೆ ಒಂದು ಒಳ್ಳೆಯ ಕುಟುಂಬ ಕೂಡ. ರಶ್ಮಿಕಾ ಅವರ ತಂದೆ ತಾಯಿ ಕೂಡ ಬಹಳ ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದವರು. ಹಾಗಾಗಿ ಜನಗಳಿಗೆ ಒಳ್ಳೆಯ ಬುದ್ಧಿ ಬರಲಿ, ರಶ್ಮಿಕಾ ಅವರಿಗೆ ಒಳ್ಳೆಯ ಕೆರಿಯರ್ ಸಿಗಲಿ, ಇನ್ನಷ್ಟು ಅವರು ಸಿನಿಮಾದಲ್ಲಿ ಮೇಲೆ ಬರಲಿ. ಅವರು ಎಲ್ಲಿ ಹೋಗಿ ದುಡಿದ್ರು ಅವರು ಕೊನೆಗೆ ಹೆಸರು ಬರೋದು ನಮ್ಮ ಕರ್ನಾಟಕಕ್ಕೆ. ಅದು ನಿಮಗೇನಾದರೂ ಗೊತ್ತಿದೆ? ಅಕಸ್ಮಾತ್ 4-5 ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ಒಂದು ವೇಳೆ ಕನ್ನಡ ಮಾತಾಡುವಾಗ ತಪ್ಪು ಬಂದರೂ ಬರ್ಬೋದು. ಹಾಗಂತ ಅವರು ಕೊಡಗಿನವರೇ ಅಲ್ವಾ? ಅವರ ತಾಯಿ ಮನೆ ಅಂದರೆ ಅಲ್ಲಿಗೆ ಬರಬೇಕಲ್ವ? ಅವರು ಕೊಡಗಿನಿಂದ ಯಾವತ್ತೂ ಹೋಗಿಲ್ಲಲ್ವ? ಅದು ಕರ್ನಾಟಕದ ಕಾಶ್ಮೀರ ಅಲ್ವ ನಮ್ಮ ಕೊಡಗು ಅಂದರೆ. ಹಾಗಾಗಿ ನಾವೆಲ್ಲ ಅವರಿಗೆ ಹಾರೈಸೋಣ. ರಕ್ಷಿತ್ ಶೆಟ್ಟಿ ಹಾಗೆ ಇನ್ನಾದರೂ ಅವರು ಮದುವೆ ಆಗಬೇಕು. ಅವರು ಯಾವಾಗ ಮದುವೆ ಆಗ್ತಾರೆ ಆವಾಗ ಇವರ ಟ್ರೋಲ್ ನಿಂತೋಗುತ್ತೆ. ಅವರು ಯಾವುದನ್ನು ಬಾಯಿ ಬಿಟ್ಟಿಲ್ಲದ ಕಾರಣ ಇವತ್ತು ಅವರು ಒಳ್ಳೆಯ ಒಂದು ಹೆಸರಲ್ಲಿದ್ದಾರೆ, ಒಳ್ಳೆಯ ಜಾಗದಲ್ಲಿದ್ದಾರೆ. ಎಲ್ಲೂ ಅವರನ್ನು ಟ್ರೋಲ್ ಮಾಡಿದವರಿಲ್ಲ, ಎಲ್ಲೂ ಅವರನ್ನು ಹೆಸರು ಹಾಳು ಮಾಡಿಲ್ಲ ಯಾರು ಕೂಡ. ಆದರೆ ಈ ಎಲ್ಲ ಹೆಸರು ಕೂಡ ರಶ್ಮಿಕಾ ಅವರಿಗೇ ಬಂತು. ಅವರಿಂದ ಈ ಥರ ಆಯಿತು. ರಕ್ಷಿತ್ ಅವರ ಬಾಳು ಹಾಳಾಗಿದೆ. ನಿಜವಾದ ವಿಷಯ ರಕ್ಷಿತಕ್ಕೂ ಗೊತ್ತು, ರಶ್ಮಿಕಾ ಮನೆಯವರಿಗೂ ಗೊತ್ತು. ಇವಾಗ ಮೊನ್ನೆ ತಾನೇ ಎಲ್ಲ ವೈರಲ್ ಆಗಿ ಇಡೀ ನಮ್ಮ ಕರ್ನಾಟಕ ಭಾರತದಾದ್ಯಂತ ಗೊತ್ತಾಯಿತು. ಹಾಗಾಗಿ ಇನ್ನಾದರೂ ಜನಗಳು ಬಿಟ್ಟುಬಿಡಿ ಟ್ರೋಲ್ ಮಾಡೋದನ್ನು. ಸುಖವಾಗಿ ಬಾಳಲಿ ನಮ್ಮ ಕನ್ನಡದ ಹೆಣ್ಣು ಮಗಳು. ಇನ್ನಷ್ಟು ಒಳ್ಳೆ ಭಾಷೆಯಲ್ಲಿ, ಎಲ್ಲ ಭಾಷೆಯಲ್ಲಿ, ಭಾರತದ ಒಂದಷ್ಟು ಭಾಷೆ ಚಲನಚಿತ್ರದಲ್ಲಿ ಅಭಿನಯಿಸಿ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರಲಿ. ಹಾಗೆ ಮುದ್ದಾದ 2 ಮಕ್ಕಳ ತಾಯಿ ಕೂಡ ಆಗಲಿ. ಇನ್ನಾದರೂ ಅವರು ಖುಷಿಯಾಗಿರಲಿ. ಅವರಿಗೂ ಕೂಡ ಒಂದು ಮನಸ್ಸಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾನೇನಾದ್ರು ತಪ್ಪು ಮಾತಾಡಿದರೆ ನಿಮ್ಗೆ ಕ್ಷಮೆ ಇರಲಿ. ಹಾಗೆ ಎಲ್ರಿಗೂ ಕೂಡ ಟಾಟಾ ಬಾಯ್, ಸಿ ಯು. ನೀವು ಸಪೋರ್ಟ್ ಮಾಡಿದರೆ ಮತ್ತೆ ಒಂದಷ್ಟು ಒಳ್ಳೆಯ ವಿಡಿಯೋಂದಿಗೆ ನಾನು ಬರ್ತೀನಿ. ಯಾಕಂದರೆ ಇತ್ತೀಚೆಗೆ ನನಗೆ ವ್ಯೂಸು, ಸಪೋರ್ಟ್ ಇದೆಲ್ಲ ಬಹಳ ಕಮ್ಮಿ ಆಗಿದೆ. ಹಾಗಾಗಿ ನಿಮ್ಮದೆಲ್ಲ ಪ್ರೀತಿ, ಸಪೋರ್ಟ್ ಎಲ್ಲವೂ ಕೂಡ ಇರಬೇಕು. ನಾನಿಲ್ಲಿ ರಶ್ಮಿಕರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ನ್ಯಾಯದ ಪರವಾಗಿ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಯಾಕಂದರೆ ಬಹಳ ಚಿಕ್ಕ ಹುಡುಗಿಯಾಗಿದ್ದರಲ್ವ ಅವರು, ಎಂಗೇಜ್ಮೆಂಟ್ ಅವ್ರದ್ದು ನಿಂತು ಹೋಗುವಾಗ. ಈಗ ಅವರು ಮೆಚ್ಚೂರ್ಡ್ ಹುಡುಗಿಯಾಗಿದ್ದಾರೆ, ಒಬ್ಬರ ಪತ್ನಿಯಾಗಿದ್ದಾರೆ, ಆಂಧ್ರದ ಸೊಸೆ ಆಗಿದ್ದಾರೆ. ಅವರನ್ನು ಟ್ರೋಲ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಬೇಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.